ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಾನಿವತ್ತು ವರಮಹಾಲಕ್ಷ್ಮಿ ಕಳಶ ಇಟ್ಟಾಗ ಕಳಶಕ್ಕೆ ತುಂಬ ಸುಲಭವಾಗಿ ಸೀರೆ ಉಡಿಸೋದು ಹೇಗೆ ಅಂತ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನನಗೂ ತುಂಬ ಚೆನ್ನಾಗಿ ಸೀರೆ ಉಡಿಸೋಕೇನು ಬರೋದಿಲ್ಲ. ನನಗೆ ಬಂದ ಹಾಗೆ ನಾನು ಹೇಗೆ ಉಡಿಸ್ತೀನೋ ಆ ಕಳಶಕ್ಕೆ ಹಾಗೆ ನಾನು ಸುಲಭವಾಗಿ ಸೀರೆ ಉಡಿಸ್ತೀನಲ್ಲ, ಅದೇ ರೀತಿ ನಿಮಗೆ ಇವತ್ತು ತೋರಿಸೋಣ ಅಂತ ಇದ್ದೀನಿ. ತುಂಬ ಸುಲಭವಾಗಿ ಬೇಗನೆ ನಾವು ಕಳಶಕ್ಕೆ ಸೀರೆ ಉಡಿಸ್ಬೋದು. ಆ ರೀತಿ ಹೇಗೆ ಸುಲಭವಾಗಿ ನಾವು ಸೀರೆ ಉಡಿಸೋದು ಅಂತಂದ್ಬಿಟ್ಟು ನೋಡೋಣ ಬನ್ನಿ. ನೋಡಿ, ಈಗ ನಾನು ಈ ಸೀರೆ ತಗೊಂಡಿದ್ದೀನಿ ಕಳಶಕ್ಕೆ ಉಡಿಸೋಕೆ ಅಂತ. ಅಂದರೆ ನಾನು ಇದನ್ನು ನಾಳೆಗೆ ಹಬ್ಬಕ್ಕೆ ಉಡಿಸ್ತಾ ಇಲ್ಲ, ಸುಮ್ಮನೆ ನಿಮಗೆ ತೋರಿಸೋಕೆ ಅಂತ ನಾನು ಈ ಸೀರೆ ತಗೊಂಡಿರೋದು. ನಾನು ಸೀರೆ ತಗೊಂಡು ಫಸ್ಟು ಸೆರಗನ್ನ ಸಣ್ಣದಾಗಿ ಪಿನ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಹೀಗೆ ಸೆರಗನ್ನ ನಾವು ಸಣ್ಣದಾಗಿ ಪಿನ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ನಾವು ಆಮೇಲೆ ಎಷ್ಟು ಬೇಕು ಅಷ್ಟು ತಗೊಳಕ್ಕಾಗಲ್ಲ. ಎಲ್ಲ ನೆರಿಗೆ ಇಟ್ಕೊಂಡ್ಬಿಟ್ರೆ ನಮಗೆ ಸೆರಗು ಸ್ವಲ್ಪ ತುಂಡಾಗುತ್ತೆ, ಇಲ್ಲ ಸ್ವಲ್ಪ ಉದ್ದ ಆಗುತ್ತೆ, ಹಾಗಾಗುತ್ತೆ. ಹಂಗಾಗಿ ನಾನೇನು ಮಾಡ್ತೀನಿ, ಫಸ್ಟು ಸೆರಗನ್ನೇ ನಾನು ಪಿನ್ ಮಾಡ್ಕೊಂಡ್ಬಿಟ್ಟು ಅದನ್ನು ಕ್ಲೀನಾಗಿ ನಾನು ಮಡಿಸ್ಕೊಂಡು ಇಟ್ಕೊಳ್ತೀನಿ. ನೋಡಿ, ನಾವು ಸೀರೆ ಉಡಿಸುವಾಗ ಇದೇ ಮುಖ್ಯ. ನಾವು ಈ ಪೆಟಲ್ಸ್ ಹಾಕ್ತೀವಲ್ಲ, ಅದನ್ನ ನೀಟಾಗಿ ನಾವು ಒಂದೇ ಸಮಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಇದೊಂದು ಸ್ವಲ್ಪ ನಾವು ನಿಧಾನವಾಗಿ ಮಾಡ್ಕೊಳ್ಬೇಕು. ಇಲ್ಲಾಂದ್ರೆ ಒಂದ್ ಮೇಲೂ ಒಂದ್ ಕೆಳಗಡೆ ಆಗ್ಬಿಟ್ರೆ ಅದು ತುಂಬಾ ಚೆನ್ನಾಗಿ ಕಾಣಲ್ಲ, ಒಂಥರ ಆಕ್ವರ್ಡ್ ಕಾಣುತ್ತೆ. ಹಾಗಾಗಿ ನಾವು ಈ ಪೆಟಲ್ಸ್ನ ನೀಟಾಗಿ ನಾವು ಇಟ್ಕೊಂಡು ಜೋಡಿಸ್ಕೊಳ್ಬೇಕು. ಸೆರಗು ಮಡಕೆ ಮಾಡ್ಕೊಂಡ್ಮೇಲೆ ಒಂದು ಪಿನ್ ಹಾಕಿ ಇಟ್ಬಿಟ್ರೆ ಅದು ನೀಟಾಗಿರುತ್ತೆ, ಅಳ್ಳಾಡೋದಿಲ್ಲ. ನಾವಿನ್ನು ಸೀರೆನ ನೆರಿಗೆ ಮಾಡ್ಕೋಬೇಕು. ಹಾಗಾಗಿ ಇದು ಈಗ ಸೆರಗು ರೆಡಿ ಆಯ್ತು. ಈ ಸೆರಗನ್ನ ನಾವು ಎಷ್ಟು ಉದ್ದ ಬೇಕು ಅಷ್ಟು ನೋಡ್ಕೋಬೇಕು. ನೋಡ್ಕೊಂಡು ನಾವು ಅಷ್ಟು ಉದ್ದನೂ ನೀಟಾಗಿ ನಾವು ಪೆಟಲ್ಸ್ನೆಲ್ಲ ನೀಟಾಗಿ ಹಾಕೊಂಡು ನಾವು ಒಂದು ಪಿನ್ ಹಾಕೊಂಡು ಇಟ್ಕೊಂಡ್ಬಿಟ್ರೆ ಅದು ಇನ್ನು ಅಳ್ಳಾಡೋದಿಲ್ಲ. ನೋಡಿ, ಹೀಗೆ ಒಂದು ಕ್ಲಿಪ್ಪು ಅಥವಾ ಬಟ್ಟೆ ಪಿನ್ನೋ ಹಾಕಿ ಇಟ್ಕೊಳ್ಳಿ. ಬಟ್ಟೆ ಪಿನ್ ಹಾಕಿದಷ್ಟು ಸೀರೆಗಳು ಹಾಳಾಗುತ್ತೆ ಅಂತ ನಾನು ಕ್ಲಿಪ್ ಹಾಕ್ತಾ ಇದ್ದೀನಿ. ನಾವು ಯಾವ ಚೊಂಬಿನಲ್ಲಿ ಕಳಶ ಇಡ್ತೀವೋ ಆ ಚೊಂಬನ್ನು ತಗೊಂಡು ನಾವು ಅದರ ಅಳತೆಗೆ ಸೀರೆ ಸೆರಗನ್ನ ನಾವು ಮಡಿಸ್ಕೊಳ್ಬೇಕಾಗತ್ತೆ. ಹೀಗೆ ಸೆರಗು ಬರುತ್ತಲ್ಲ, ಕೆಲವರು ಹಾಗೆ ಸೆರಗನ್ನ ನಾವು ಮಾಮೂಲಿ ನಾವು ಮಾಡ್ಕೊಳ್ತೀವಲ್ಲ ಹಾಗೆ ಪಿನ್ ಮಾಡಿ ಹಿಂದಕ್ಕೆ ಬಿಟ್ಬಿಡ್ತಾರಲ್ಲ, ಹಾಗೆ ಬಿಟ್ರೆ ನೀವು ಆ ಅಳತೆಗೆ ತಗೊಳ್ಳಿ. ಅಥವಾ ನಾನು ಸಾಮಾನ್ಯವಾಗಿ ಹೀಗೆ ಸೆರಗನ್ನ ಸುತ್ತಿ ನಾನು ಮುಂದಕ್ಕೆ ತರ್ತೀನಿ. ಅದರಿಂದ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಅಷ್ಟುದ್ದಕ್ಕೆ ನೀವು ಸೆರಗನ್ನ ರೆಡಿ ಮಾಡ್ಕೊಂಡು ತೆಗೆದಿಟ್ಕೊಳ್ಳಿ. ಅಲ್ಲಿಗೆ ಸೆರಗಂದು ರೆಡಿ ಆಯಿತು. ಇನ್ನು ನಾವು ಸೀರೆನ ಇನ್ನೊಂದು ಭಾಗದಿಂದ ನಾವು ನೆರಿಗೆ ಇಟ್ಕೊಂಡು ಬರಬೇಕು. ನೋಡಿ, ಹೀಗೆ ಒಂದು ಟೇಬಲ್ ಮೇಲೆ ಹಾಕ್ಕೊಂಡ್ಬಿಟ್ರೆ ಸಲೀಸಾಗುತ್ತೆ ಇದು. ಹಾಗೆ ಇಟ್ಕೊಂಡು ನಾವು ಇದನ್ನ ಕ್ಲೀನಾಗಿ ನಿಧಾನವಾಗಿ ಒಂದೇ ಸಮಕ್ಕೆ ನಾವು ನೆರಿಗೆಗಳನ್ನ ಮಾಡಿಸ್ಕೊಳ್ಬೇಕು. ನೋಡಿ, ಹೀಗೆಲ್ಲ ನಾವು ನೀಟಾಗಿ ಮಡಿಸ್ಕೊಂಡಾದ್ಮೇಲೆ ನಾವು ಸ್ವಲ್ಪ ಐರನ್ ಮಾಡ್ಕೊಂಡ್ಬಿಟ್ರೆ ನೆರಿಗೆಗಳು ನೀಟಾಗಿ ಕೂರುತ್ತೆ. ಐರನ್ ಮಾಡುವಾಗ ಸ್ವಲ್ಪ ಜೋಪಾನವಾಗಿ ನೋಡ್ಕೊಂಡು ಮಾಡಿ. ಯಾಕೆಂದರೆ ರೇಷ್ಮೆ ಸೀರೆ ಆಗಲಿ ಯಾವುದೇ ಸೀರೆ ಆದರೂ ಅಷ್ಟೇ ಸ್ವಲ್ಪ ನಿಧಾನವಾಗಿ ನೋಡ್ಕೊಂಡು ಮಾಡಬೇಕು. ಅಭ್ಯಾಸ ಇರೋರ್ಗಾದರೆ ಸರಿ, ಹೊಸದಾಗಿ ಮಾಡೋರಂಥವ್ರಿಗೆ ಸ್ವಲ್ಪ ರೇಷ್ಮೆ ಸೀರೆಗಳು ತುಂಬ ಜೋಪಾನವಾಗಿ ನಾವು ಐರನ್ ಮಾಡ್ಕೋಬೇಕು. ಐರನ್ ಮಾಡ್ಕೊಂಡಾದ್ಮೇಲೆ ನಾವು ನೆರಿಗೆ ಎಲ್ಲೂ ಅಳ್ಳಾಡದೆ ಇರೋ ಹಾಗೆ ಕ್ಲಿಪ್ ಹಾಕಿಡಬೇಕು. ನೋಡಿ, ಮಧ್ಯಕ್ಕೆ 2 ಕ್ಲಿಪ್ ಹಾಕ್ತಾ ಇದ್ದೀನಿ. ಮತ್ತೆ ಸೀರೆ ತುದಿಲಿ ಬಾರ್ಡರ್ ಇರುತ್ತಲ್ಲ, ಅಲ್ಲೊಂದು ಕ್ಲಿಪ್ ಹಾಕಿ ನಾವು ಜೋಡಿಸಿ ಇಟ್ಕೊಂಡ್ರೆ ನಾವು ಉಡಿಸುವಾಗ ಎಲ್ಲೂ ಕದಲೋದಿಲ್ಲ, ಸೀರೆ ನೀಟಾಗಿ ಕೂರುತ್ತೆ. ಸಾಮಾನ್ಯವಾಗಿ ನಾವು ಹಬ್ಬದ ದಿನ ಇದನ್ನೆಲ್ಲ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದರೆ ಹಬ್ಬದ ದಿನ ಬೇರೆ ಕೆಲಸಗಳು ತುಂಬ ಇರೋದ್ರಿಂದ ಒಂದಿನ ಮುಂಚಿತವಾಗೇ ನಾವು ಇದನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಹಬ್ಬದ ದಿನ ನಾವು ನಿರಾಳವಾಗಿ ಪೂಜೆ ಮಾಡ್ಬೋದು. ಸಾಮಾನ್ಯವಾಗಿ ಈಗ ಎಲ್ರೂ ಕಳಶಕ್ಕೆ ಸೀರೆ ಉಡ್ಸೋಕೆ ಅಂತ ಒಂದು ಸ್ಟ್ಯಾಂಡ್ ಸಿಗುತ್ತೆ, ಅದನ್ನು ತಗೊಳ್ತಾರೆ. ಆದರೆ ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲ. ಹಾಗಾಗಿ ನಾನು ಮೊದಲಿಂದನೂ ಅಷ್ಟೇ ಈ ಥರ ಈ ಡಬ್ಬಗಳಲ್ಲಿಟ್ಟು ನಾನು ಸೀರೆ ಉಡ್ಸೋದಕ್ಕೆ ವ್ಯವಸ್ಥೆ ಮಾಡ್ಕೊಳ್ತೀನಿ. ಕೆಳಗಡೆಗೆ ನಾನು ಒಂದು ದೊಡ್ಡ ಡಬ್ಬಿ ಇಟ್ಕೊಳ್ತೀನಿ. ಮತ್ತೆ ಮೇಲ್ಗಡೆ ಒಂದು ಹೀಗೆ ಅದಕ್ಕಿಂತ ಸ್ವಲ್ಪ ಚಿಕ್ಕ ಡಬ್ಬಿ ಇಟ್ಕೊಳ್ತೀನಿ. ಅದಕ್ಕೆ ಒಂದು ಕಡ್ಡಿ ಹೀಗೆ ಕಟ್ಟಬೇಕಾಗತ್ತೆ. ಯಾಕೆಂದರೆ ಈ ಸೀರೆ ಹೀಗೆ ಉಡಿಸುವಾಗ ಹೀಗೆ ಅಗಲವಾಗಿ ನೀಟಾಗಿ ಕೂರುತ್ತೆ. ಇಷ್ಟಾದ್ಮೇಲೆ ನಾವು ಇನ್ನು ನೆರಿಗೆ ಹಿಡಿದು ಇಟ್ಟಿರ್ತೀವಲ್ಲ ಆ ಸೀರೆ ತಗೊಂಡು ಹೀಗೆ ಸುತ್ತಲೂ ನಾವು ಹಾಕ್ಕೊಳ್ಬೇಕು.
ಹೀಗೆ ಹಾಕ್ಕೊಂಡು ನಾವು ನೆರಿಗೆಗಳನ್ನೆಲ್ಲ ನೀಟಾಗಿ ಕೂರಿಸ್ಕೊಂಡು ನಾವು ನಿಧಾನವಾಗಿ ನೋಡ್ಕೊಂಡು ಪಿನ್ ಹಾಕ್ಕೋಬೇಕಾಗುತ್ತೆ. ನಾವು ಆ ಥರ ಮಾಡ್ಕೊಳಕ್ಕೆ ಹೋದರೆ ರೇಷ್ಮೆ ಸೀರೆಗಳು ಪಿನ್ ಹಾಕುವಾಗ ತೆಗೆಯುವಾಗ ಎಲ್ಲ ತುಂಬ ಹರಿದೋಗುತ್ತೆ. ಹಾಗಾಗಿ ನಾವು ತೆಗಿಯೋಕ್ಕೂ ನಮಗೆ ಈಸಿ ಆಗಬೇಕು. ಆ ರೀತಿ ನೋಡ್ಕೊಂಡು ನಾವು ನಿಧಾನವಾಗಿ ಪಿನ್ ಹಾಕ್ಕೋಬೇಕು. ನಾವು ಇನ್ನೊಂದು ತುದಿಗೂ ಕ್ಲಿಪ್ ಹಾಕಿದ್ವಲ್ಲ, ಅದನ್ನ ಈಗ ಬಿಚ್ಚಿಬಿಟ್ಟು ನಾವು ಆ ನೆರಿಗೆಗಳನ್ನು ನಾವು ಸರಿ ಮಾಡ್ಕೊಂಡು ಹಾಕ್ಕೋಬೇಕು. ನೋಡಿ, ನೆರಿಗೆ ಎಲ್ಲ ಕೂರಿಸ್ಕೊಂಡಾಯ್ತು. ಈಗ ನಾವು ಕಳಶಕ್ಕೆ ಚೊಂಬಿಡ್ತೀವಲ್ಲ, ಅದು ನಾವು ಯಾವ ಚೊಂಬಲ್ಲಿ ಇಡ್ತೀವಿ ಅದನ್ನ ನಾವು ಈಗ ಒಂದು ಅದ್ರ ಹಿಂಭಾಗಕ್ಕೆ ಒಂದು ಕಡ್ಡಿ ಕಟ್ಕೊಳ್ಬೇಕು. ನಾವು ಈಗ ಟೈಟಾಗಿ ನಾವು ಒಂದು ಕಡ್ಡಿ ಕಟ್ಕೊಂಡ್ರೆ ನಾವು ಸೆರಗು ಸಿಕ್ಕಾಕೋಕೆ ಮತ್ತೆ ಹೂವು ಇಡೋಕೆ ಒಡವೆಗಳು ಹಾಕ್ತಿರಲ್ಲ ಅದನ್ನೆಲ್ಲ ಹಾಕೋಕೆ ಎಲ್ಲ ಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಕಡ್ಡಿ ಕಟ್ಕೊಂಡಿರೋದು ನಾನು. ನೋಡಿ, ಕಳಶದ ಚೊಂಬು ರೆಡಿ ಆಯಿತು. ಈಗ ನಾವು ಅದ್ರ ಮೇಲೆ ಅಕ್ಕಿ ಇಟ್ಟು, ಬೇಕಿದ್ರೆ ಒಂದು ಬಾಳೆ ಎಲೆ ಹಾಕಿ ಇಡೋರಾದ್ರೆ ಇಡ್ಬೋದು, ಇಲ್ಲ ಅಕ್ಕಿ ಹಿಟ್ಟು ನಾವು ಅದ್ರ ಮೇಲೆ ಚೊಂಬಿಡ್ಬೇಕಲ್ಲ. ನೋಡಿ, ಹೀಗೆ ಇಟ್ಕೊಂಡ್ರೆ ಅಲ್ಲಿಗೆ ನಾವು ಕಳಶದ ಚೊಂಬು ರೆಡಿ ಆಯಿತು. ನಾನು ನಿಮಗೆ ತೋರ್ಸೋಕೆ ಅಂತ ನಾನು ಈ ಚೊಂಬಿಟ್ಟಿರೋದು. ಆದರೆ ಸಾಮಾನ್ಯವಾಗಿ ಕಳಶಕ್ಕೆ ಯಾರು ಸ್ಟೀಲ್ ಚೊಂಬಿಡಲ್ಲ, ಅದು ಕಬ್ಬಿಣ, ಏನೋ ಶನಿ ತತ್ವ ಅಂತ ಹೇಳ್ತಾರೆ. ಹಾಗಾಗಿ ಸ್ಟೀಲ್ ಚೊಂಬಿಡಬಾರ್ದು ಅಂತ ಹೇಳ್ತಾರೆ. ತಾಮ್ರದ್ದು ಅಥವಾ ಈ ಹಿತ್ತಾಳೆ ಆದರೂ ಪರವಾಗಿಲ್ಲ, ಇಲ್ಲ ನೀವು ಬೆಳ್ಳಿ ಚೊಂಬಿಟ್ರೂ ಪರವಾಗಿಲ್ಲ. ಹಾಗೆ ನಿಮಗೆ ಏನು ಅನುಕೂಲವಾಗುತ್ತೋ ಅದನ್ನ ಯಾವ ರೀತಿ ಮಾಡ್ಕೊಳ್ತೀರೋ ಹಾಗೆ ಮಾಡ್ಕೋಬೋದು. ಈಗ ಚೊಂಬಿನ ಸುತ್ತ ಒಂದು ಬ್ಲೌಸ್ ಪೀಸನ್ನು ಹೀಗೆ ಸುತ್ತಬೇಕು. ನೀವು ಮ್ಯಾಚಿಂಗ್ ಬ್ಲೌಸ್ ಇದ್ರೂ ಪರವಾಗಿಲ್ಲ, ಅಥವಾ ಬೇರೆ ಯಾವುದಾದ್ರೂ ಹೊಸ ಬ್ಲೌಸ್ ಇದ್ರೂ ಪರವಾಗಿಲ್ಲ. ನೀವು ಹೀಗೆ ಹಾಕ್ಬಿಟ್ಟು ಹಿಂದ್ಗಡೆ ಹೀಗೆ ಪಿನ್ ಮಾಡ್ಕೋಬೇಕು. ಈಗೆಲ್ಲ ರೆಡಿಮೇಡ್ ತೋಳುಗಳು ಮತ್ತು ಕಾಲ್ಗಳು ಎಲ್ಲ ಸಿಗುತ್ತೆ. ಇದ್ದವರು ತೋಳುಗಳು ಹಾಕಿ ನೀವು ಈ ಬ್ಲೌಸ್ ಪೀಸನ್ನು ಸುತ್ತಬೋದು. ಇಲ್ಲ ಅಂದವರು ಹಾಗೇನೆ ಹೀಗೆ ತೋಳು ರೀತಿ ನಾವು ಮಾಡಿಕೊಂಡು ಆ ಕಡ್ಡಿ ಕಟ್ಟಿರ್ತೀವಲ್ಲ ಅದಕ್ಕೆ ಸೇರಿಸಿ ನಾವು ಪಿನ್ ಮಾಡಬೇಕಾಗತ್ತೆ. ನೋಡಿ, ಈಗ ನೀವು ಚೊಂಬಿನ ಮೇಲೆ ಎಲೆ ಹಾಕಿ ಕಳಶ ಇಡ್ಬೋದು. ನಾನು ಸುಮ್ಮನೆ ಹಾಗೆ ತೋರಿಸ್ತಾ ಇದ್ದೀನಿ. ನೀವು ಕಳಶಕ್ಕೆ ತೆಂಗಿನಕಾಯಿ ಇಟ್ಟು ಸೆರಗನ್ನ ನೋಡಿ ಹೀಗೆ ನೀವು ಹಾಕ್ಕೋಬೋದು. ಕೆಲವರು ಅದೇ ನಾನು ಆಗಲೇ ಹೇಳಿದಾಗೆ ಹಿಂದಕ್ಕೆ ಸೆರಗನ್ನು ಬಿಟ್ಕೊಳ್ತಾರೆ. ಇಲ್ಲ ನೀವು ಹಾಗೆ ಸೆರಗನ್ನ ಮುಂದಕ್ಕೆ ತಗೊಂಡು ಆ ಕಡೆಯಿಂದನೂ ನೀವು ಬಳಸ್ಕೊಂಡು ಹಾಕ್ಕೋಬೋದು. ಈ ನೆರಿಗೆ ಮತ್ತೆ ಸೆರಗು ಇದನ್ನೆಲ್ಲ ಸೇರಿದ ಹಾಗೆ ಒಂದು ಡಾಬ್ ಹಾಕ್ಬಿಟ್ರೆ ಇನ್ನೂ ಆ ಸೀರೆ ಅಳ್ಳಾಡೋದಿಲ್ಲ, ನೀಟಾಗಿ ಕೂರುತ್ತೆ. ನೀವು ಅದ್ರ ಮೇಲೆ ಒಡವೆ ಹಾಕಿದ್ರು ಅಷ್ಟೇ, ಹೂವು ಒಡವೆ ಏನು ಬೇಕಾದರೂ ಹಾಕ್ಕೋಬೋದು. ಈಗ ಕೊನೆಯದಾಗಿ ನಾವು ನೆರಿಗೆಗಳನ್ನೆಲ್ಲ ನೀಟಾಗಿ ಕೂರಿಸ್ಕೋಬೇಕು. ಮುಂದ್ಗಡೆ ಇದೆಯಲ್ಲ ಅದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ, ಅದನ್ನೆಲ್ಲ ನಾವು ನೀಟಾಗಿ ಕೂರಿಸ್ಕೊಂಡು ಎಲ್ಲಿ ಬೇಕು ಅಲ್ಲಿ ನಾವು ಪಿನ್ ಹಾಕ್ಕೊಂಡು ನಾವು ನೆರಿಗೆಗಳನ್ನೆಲ್ಲ ನೀಟಾಗಿ ಕೂರಿಸ್ಕೊಂಡ್ರೆ ಅಲ್ಲಿಗೆ ಕೊನೆಯದಾಗಿ ನೀವು ಸೆರಗನ್ನ ಹೇಗೆ ಬೇಕು ಹಾಗೆ ಮಾಡ್ಕೊಳ್ಬೋದು. ಇಲ್ಲ ಮುಂದಕ್ಕೆ ಹೀಗೆ ತಗೊಂಡು ಬಂದು ಇಲ್ಲಿ ಪಿನ್ ಹಾಕ್ಕೋಬೋದು, ಇಲ್ಲ ನೀವು ಹಿಂದಕ್ಕೆ ಬಿಟ್ಕೊಳ್ತೀವಿ ಅಂತ ಅನ್ನೋದಾದ್ರೂ ಬಿಟ್ಕೊಳ್ಬೋದು. ನಂತರ ನಿಮಗೆ ಇಷ್ಟ ಬಂದ ಹಾಗೆ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಹೇಗೆ ಅಲಂಕಾರ ಮಾಡ್ತಿರೋ ಆ ತಾಯಿನ ಹಾಗೆ ನೀವು ಅಲಂಕಾರ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ. ಮೊದಲನೇ ಸಲ ನನ್ನ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.